ಮದುವೆ ಅನ್ನೋದು ಕೆಲವರಿಗೆ ಏಳೇಳು ಜನ್ಮದ ಅನುಬಂಧ, ಆದರೆ ಕೆಲವರಿಗೆ ಇದು ಬಿಸ್ನೆಸ್. ಈಗ ನೋಡಿ, ಒಂದು ಸುದ್ದಿಯನ್ನು ಹೇಳ್ತಾ ಇದ್ವಿ. ಮದುವೆ ಮಾಡಿಸಿ 4 ಲಕ್ಷ ಹಣ ಪಡ್ಕೊಂಡು ಬ್ರೋಕರ್ ಟೀಮ್ ಎಸ್ಕೇಪ್ ಆಗಿರೋದು ಅಷ್ಟೇ ಅಲ್ಲ, 2 ಮದುವೆ ಆಗಿದ್ದ ಮಹಿಳೆಯ ಜೊತೆಗೆ ಮದುವೆ ಮಾಡಿಸಿ ವಂಚನೆಯನ್ನ ಮಾಡಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಮುಧೋಳದ ಸೋಮಶೇಖರ್ ಎಂಬಾತನಿಗೆ ಮದುವೆ ಮಾಡಿಸಿ ಮೋಸವನ್ನ ಮಾಡಿದ್ದಾರೆ. ಮದುವೆಯಾದ ಒಂದೇ ತಿಂಗಳಲ್ಲಿ ಪತ್ನಿ ಮಂಜುಳಾ ಎಸ್ಕೇಪ್ ಆಗಿಬಿಡ್ತಾಳೆ. ಪತ್ನಿ ಬಗ್ಗೆ ವಿಚಾರಿಸಲು ಹೋದ ವೇಳೆ 2 ಮದುವೆ ಆಗಿರೋದು ಗೊತ್ತಾಗುತ್ತೆ. ಮುಧೋಳ ಪೊಲೀಸ್ ಠಾಣೆಯಲ್ಲಿ 7 ಜನರ ವಿರುದ್ಧ ಈಗ ದೂರು ದಾಖಲಾಗಿದೆ. ಆರೋಪಿ ಸತ್ಯಪ್ಪ ಮತ್ತು ಮಂಜುಳಾ ಪತ್ತೆಗೆ ಈಗ ಖಾಕಿ ಶೋಧವನ್ನ ನಡೆಸಿದೆ. ಮದುವೆ ಮಾಡಿಸಿ 4 ಲಕ್ಷ ಹಣ ಪಡ್ಕೊಂಡು ಎಸ್ಕೇಪ್ ಆಗಿರುವಂಥ ಬ್ರೋಕರ್ ಟೀಮ್ ಜೊತೆಗೆ 2 ಮದುವೆ ಆದಂಥ ಮಹಿಳೆಯನ್ನ ಕರ್ಕೊಂಡು ಬಂದು ಮದುವೆ ಮಾಡಿಸ್ಬಿಟ್ಟು ಅವಳು ಕೂಡ ಒಂದೇ ತಿಂಗಳಿಗೆ ಎಸ್ಕೇಪ್ ಆಗಿರುವಂಥ ಪ್ರಕರಣ. ಹೆಣ್ಣನ್ನು ನೋಡ್ತಾ ಇರ್ತಾರೆ. ಅವರಿಗೆ ಸುಮಾರು 3-4 ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ಯೆ ಸಿಗ್ತಾ ಇರಲ್ಲ. ಸೊ ಇವ್ರಿಗೆ ಏನು ಮಾಡ್ತಾನೆ, ಅವನು ಸತ್ಯಪ್ಪ ಶಿರೂರಮ್ಮನು ರಾಮದುರ್ಗ ಕುನಾಳ ಗ್ರಾಮದವನು ಭೇಟಿ ಆಗ್ತಾನೆ. ಆಯಿತು, ನನ್ನ ಹತ್ರ ಒಬ್ಬರು ನಾನು ಈ ಥರ ಇದನ್ನು ಮಾಡ್ತೀನಿ, ಮದುವೆ ಮಾಡಿಸೋದಕ್ಕೆ ನಾನು ಏಜೆಂಟ್ ಇದ್ದೀನಿ, ನಿಮಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುಳಾ ಇದ್ದಾಳೆ, ಅವ್ರ ಜೊತೆಗೆ ಮದುವೆ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು 4.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇವನು ಕೂಡ ಒಪ್ಪಿಕೊಂತಾನೆ. ಸೊ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ಫೋನ್ಪೇ ಮುಖಾಂತರ ಮತ್ತು ಹಣ ಕೈಯಿಂದ ಅವರಿಗೆ ಸುಮಾರು 4.5 ಲಕ್ಷ ರೂಪಾಯಿನ ಈ ಸತ್ಯಪ್ಪನಿಗೆ ಕೊಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, 10/11/2023 ಈ ಮುಧೋಳ ನಗರದಲ್ಲಿ ಇರ್ತಕ್ಕಂಥ ಕಾಳಿಕಾ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಸೊ ಮದುವೆಯಾಗಿ ಮಂಜುಳಾ ಮತ್ತು ಯಾರು ಈ ಸೋಮಶೇಖರ್ ಇರ್ತಾರೆ, 1 ತಿಂಗಳ ಸಂಸಾರ ಮಾಡ್ತಾರೆ. ಅವಳು 1 ತಿಂಗಳ ನಂತರ ಇವಳು ವಾಪಸ್ಸು ಶಿವಮೊಗ್ಗಕ್ಕೆ ಹೋಗ್ಬಿಡ್ತಾಳೆ. ಇವನು ನನ್ನ ಸಹೋದ್ಯೋಗಿ ಈಗ ರವಿ ಹಳ್ಳೂರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಬಾಗಲಕೋಟೆ ಪ್ರತಿನಿಧಿ. ರವಿ, ಕೆಲವರಿಗೆ ಮದುವೆ ಅನ್ನುವಂಥದ್ದು 7 ಜನ್ಮದ ಅನುಬಂಧ, ಆದರೆ ಇಲ್ಲಿ ನೋಡಿದ್ರೆ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದಾರ ಅಂತ ಈ ಟೀಮು. ಹೌದು ಅವ್ರು ಏನು ಅಂತಂದ್ರೆ, ಈಗ ಅನೇಕ ರೀತಿಯ ಸ್ಕ್ಯಾಮ್ಗಳು ಬರ್ತಾ ಇವೆ. ಅದರಲ್ಲೂ ಕೂಡ ಮದುವೆಯನ್ನ ಮಾಡಿಸಿ ಒಂದು ಟೀಮ್, ಅಂದ್ರೆ ಮದುವೆಯನ್ನ ಮಾಡಿಸೋದಾಗಿ ಹೇಳಿ ಆದ್ರೆ ಅವರಿಂದ ರೊಕ್ಕವನ್ನ ಪೀಕಿಸುವಂತ ಒಂದು ಟೀಮ್ ಈ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಇದು ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಕಡೆ ಇಂತಹದೊಂದು ಟೀಮ್ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಬಾಗಲಕೋಟೆಯ ಮುಧೋಳದಲ್ಲೂ ಆ ಟೀಮ್ ಒಂದು ಈ ರೀತಿಯ ಕೆಲಸವನ್ನ ಮಾಡಿದೆ ಅಂತ ಹೇಳ್ಬೋದು. ಮುಧೋಳದ ಸೋಮಶೇಖರ್ ಎಂಬಾತನಿಗೆ ಶಿವಮೊಗ್ಗದ ಮಂಜುಳಾ ಎಂಬಾಕೆಯನ್ನ ಈ ಟೀಮ್ ಕನ್ಯೆಯನ್ನ ತೋರಿಸುವ ನೆಪದಲ್ಲಿ ಅವರನ್ನ ಮದುವೆಗೆ ಒಪ್ಪಿಸ್ತಾರೆ. ಒಪ್ಪಿಸಿದ ನಂತರ ಅವರಿಂದ 4 ಲಕ್ಷ ಹಣವನ್ನ ಈ ಬ್ರೋಕರ್ ಟೀಮ್ ಪಡೆಯುತ್ತೆ. ಅದಾದ ನಂತರ ಮಂಜುಳಾ ಅನ್ನೋಳು 1 ತಿಂಗಳ ನಂತರ, ಅಂದ್ರೆ ಮದುವೆ ಆದ 1 ತಿಂಗಳ ನಂತರ ಅವಳು ಎಸ್ಕೇಪ್ ಆಗ್ತಾಳೆ. ಅದಾದ ನಂತರ ಅವರಿಗೆ ಸೋಮಶೇಖರ್ ಮನೆಯವರಿಗೆ ಗೊತ್ತಾಗುತ್ತೆ ಇದು ಮಂಜುಳಾಗೆ 2ನೇ ಮದುವೆ ಅನ್ನುವಂಥದ್ದು. ಇದಾದ ನಂತರ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾರೆ. ಮೆಟ್ಟಿಲೇರಿದ ಮೇಲೆ ಇದೊಂದು ವ್ಯವಸ್ಥಿತ ಜಾಲ, ಈ ಜಾಲದಲ್ಲಿ ನಾವು ಸಿಕ್ಕಾಕಿಕೊಂಡಿದ್ದೇವೆ ಅನ್ನುವಂತ ಮಾಹಿತಿ ಅವರಿಗೆ ಹೊರಬಂದ ತಕ್ಷಣ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ. ಅಂದ್ರೆ ಮದುವೆ ಈ ಬ್ರೋಕರ್ ರೀತಿಯ ಒಂದು ಟೀಮ್ ಏನಿದೆ, ಆ ಟೀಮು ಮದುವೆ ಕನ್ಯೆಯನ್ನ ತೋರಿಸ್ತೇವೆ ನಿಮ್ಗೆ ಅಥವಾ ವಧುವನ್ನ ತೋರಿಸ್ತೇವೆ ಅಂತ ಹೇಳಿ 2 ಅಥವಾ 3 ಮದುವೆ ಆದವ್ರನ್ನ, ಮಹಿಳೆಯನ್ನಾಗಿರ್ಬೋದು ಅಥವಾ ವರ ಬೇಕಾಗಿದ್ರೆ ವರವನ್ನ ತಂದು ಅವರಿಗೆ ಮದುವೆಯನ್ನ ಮಾಡಿಸೋದು, ಅವರಿಂದ ದುಡ್ಡನ್ನ ಪಡೆಯೋದು. ಅದಾದ ನಂತರ 1 ತಿಂಗಳು ಅಥವಾ 10 ದಿವಸಗಳಲ್ಲಿ ಆ ವರ ಅಥವಾ ಕನ್ಯೆ ಎಸ್ಕೇಪ್ ಆಗುವಂತದ್ದು. ಅಂದ್ರೆ ಈ ರೀತಿಯ ಒಂದು ವ್ಯವಸ್ಥಿತ ಜಾಲ ಬಾಗಲಕೋಟೆಯಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಅದು ಮುಧೋಳದಲ್ಲಿ ಸೋಮಶೇಖರ್ ಎಂಬಾತನಿಗೆ ಈ ರೀತಿಯಾದಂತಹ ಮೋಸ ನಡೆದಿರುವಂತದ್ದು. ಹೀಗಾಗಿ ಸೋಮಶೇಖರ್ ಮುಧೋಳದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಮೇಲೆ ಇದೊಂದು ವ್ಯವಸ್ಥಿತ ಜಾಲ ಅನ್ನುವಂಥದ್ದು ಸದ್ಯಕ್ಕೆ ಹೊರಬಂದಿರತಕ್ಕಂತಹ ಸತ್ಯ. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.